ಶರೀರದಲ್ಲಿ ಕುರ ಆದಾಗ ಸಗಣಿಯ ಭಸ್ಮದಿಂದ ತಯಾರಿಸಿದ ವಿಭೂತಿಯನ್ನು ಅದರ ಮೇಲೆ ಹಚ್ಚಿದರೆ ಅದು ಬೇಗ ವಾಸಿಯಾಗುತ್ತೆ. ಕೈಕಾಲು ತಣ್ಣಗಾದಾಗ ಅಥವಾ ದೇಹ ತಣ್ಣಗಾದಾಗ ವಿಭೂತಿಯನ್ನು ಅಂಗೈ ಮತ್ತು ಅಂಗಾಲಿಗೆ ಉಜ್ಜುವುದರಿಂದ ಪ್ರಯೋಜನ ಇರೋದು ಕಂಡುಬಂದಿದೆ. ಕೈಕಾಲಲ್ಲಿ ಬೆವರು ಬರೋದು ವಿಭೂತಿ ಪುಡಿ ಸವರಿಕೊಂಡರೆ ಬೆವರೋದು ಕಡಿಮೆಯಾಗಿ ಬೆವರಿನ ಕೆಟ್ಟ ವಾಸನೆ ದೂರ ಆಗುತ್ತೆ. ವಿಶೇಷವಾಗಿ ವಿಭೂತಿಯ ಪುಡಿ ಸೌತೆಕಾಯಿ ರಸ ಮತ್ತು ಲಿಂಬೆ ರಸದ ಫೇಸ್ ಪ್ಯಾಕ್ ಮುಖದ ಕಾಂತಿ ಹೆಚ್ಚಿಸೋದು ಕಂಡುಬಂದಿದೆ. ಹಿಮ ಪ್ರದೇಶಗಳಲ್ಲಿ ಕನಿಷ್ಠವಾದ ಬಟ್ಟೆಯನ್ನು ಹಾಕಿಕೊಂಡು ವಾಸಿಸೋ ಸಾಧುಗಳು ಮೇಗೆಲ್ಲ ಭಸ್ಮವನ್ನು ಲೇಪನ ಮಾಡಿಕೊಳ್ಳೋದರ ಹಿಂದಿನ ವೈಜ್ಞಾನಿಕ ಪವಾಡ ತಿಳಿದು ಬರುತ್ತೆ. ಸಗಣಿಯ ಭಸ್ಮ ಹೊರಗಿನ ತೇವಾಂಶ ದೇಹವನ್ನು ಪ್ರವೇಶಿಸದಂತೆ ತಡೆದು ದೇಹದೊಳಗಿನ ಉಷ್ಣತೆಯನ್ನು ಸಮತೋಲನದಲ್ಲಿಡೋ ವಿಶಿಷ್ಟ ಗುಣವನ್ನು ಹೊಂದಿದೆ. ಈ ಗುಣದಿಂದಲೇ ವಿಭೂತಿ ಧಾರಣೆಯ ಅಭ್ಯಾಸವು ಬೆಳೆದು ಬಂದಿರಬಹುದು ಅಂತ ಅಂದಾಜಿಸಲಾಗ್ತದೆ.